ಹಾಯ್ ಫ್ರೆಂಡ್ಸ್, ನಾನು ಜೀವನ್ ಅಂತ. ಇವತ್ತು ನಮ್ಮ ಆಫೀಸ್ ಅವರು ಒಂದು ಔಟಿಂಗ್ ಪ್ಲ್ಯಾನ್ ಮಾಡಿದ್ದೀವಿ. ಕೊಳ್ಳೇಗಾಲ ಹತ್ರ ಒಂದು ರೆಸಾರ್ಟ್ ಟೈಪಲ್ಲಿ ಇದೆ. ರೆಸಾರ್ಟ್ ಅಂತ ನಾವು ನೋಡಿಲ್ಲ, ನೋಡೋಣ ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಎಂತಾಗತ್ತೆ ಅಂತ. ನನ್ನ ದಿನಚರಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಬನ್ನಿ, ಮಜಾ ಮಾಡ್ತೀವಿ ನೋಡಿ. ಬೆಳಿಗ್ಗೆ 8 ಗಂಟೆಯಿಂದ ವೆಯ್ಟ್ ಮಾಡಿ 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 ಸಾಕಾಗೋಯ್ತು. 12 ಗಂಟೆ ಆಗಿದೆ ಆಲ್ರೆಡಿ. ಇನ್ನೂ ನಮ್ಮವ್ರು ಯಾರೂ ಬಂದಿಲ್ಲ. ನೋಡೋಣ ಎಷ್ಟೊತ್ತು ಬರ್ತಾರೆ ಅಂತ. ಯಾಕೋ ವೆಯ್ಟ್ ಮಾಡಿ ಸಾಕಾಯಿತು. ನಾನೇ ನಡ್ಕೊಂಡು ಕೊಳ್ಳೇಗಾಲ ಹೋಗೋ ಪೊಸಿಷನಲ್ಲಿದ್ದೀನಿ. ನೋಡೋಣ ಇನ್ನೂ ಎಷ್ಟೊತ್ತು ಬರ್ತಾರೆ ಅಂತ. ಅವ್ರು ಫೋನ್ ಮಾಡಿನೇ 20 ನಿಮಿಷ ಆಯಿತು, ಇನ್ನೂ ಬಂದಿಲ್ಲ. ಹೋಗ್ತಾ ಇದ್ದೀನಿ, ನಡ್ಕೊಂಡೇ ಹೋಗ್ಬಿಡ್ತೀನಿ ನಾವು. ಮೇ ಬಿ ಅವ್ರು ಬರೋ ಅಷ್ಟರಲ್ಲಿ. ಇಲ್ಲಿ ಹೋಗೋ ಬರೋ ಗಾಡಿನೆಲ್ಲ ನೋಡಿ 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 ನನಗೆ ಬೇಸತ್ತೋಗಿದೆ ಇವತ್ತು. 9 ಗಂಟೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ 12 ಗಂಟೆ ಆದರೂ ಯಾರೂ ಬಂದಿಲ್ಲ. ನೋಡೋಣ ಇನ್ನೂ ಎಷ್ಟೊತ್ತಾಗತ್ತೆ. ಫೈನಲಿ ಒಂದು ಕಾರ್ ಬಂತು ಗುರು, ಬಂತು ಫೈನಲಿ. ಹೋಗೋಣ ಬಾರೋ ಕೇದಾರ್. ಅಲ್ಲಿ ಮುಂದೆ ಅವ್ರು ನೋಡ್ರಿ. ಬಂದ್ರು ಮಹಾನುಭಾವರ ಬರ್ರೋ ಎಲ್ಲ ಬಂದ್ರು. ಸ್ಟಾರ್ಟ್. ಫೈನಲಿ ರೀಚ್ ಆದ್ವಿ, ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಕಾಲ ಕಳ್ಕೊಂಡು. ಸ್ವಿಮ್ಮಿಂಗ್ ಪೂಲ್ ಇತ್ತು, ಬಂದ್ವಿ. ಸ್ವಿಮ್ಮಿಂಗ್ ಪೂಲಲ್ಲೇ ಆಟಾಡಿ ಹೊರಡೋಣ ಅಂತ. ಇನ್ನೂ ಊಟ ಬೇರೆ ರೆಡಿ ಮಾಡಿರಲಿಲ್ಲ, ನೆಕ್ಸ್ಟ್ ಮಾಡಬೇಕಿತ್ತು. ನೋಡೋಣ, ಇಲ್ಲಿ ಸ್ವಲ್ಪ ಮಜಾ ಮಾಡಿ ಆಮೇಲೆ ಹೊರಡೋಣ ಅಂತ ಬಂದ್ವಿ. ಮಜಾ ಮಾಡಿದ್ವಿ. ಬೆಂಗಳೂರಿಂದ ಕೊಳ್ಳೇಗಾಲ ಹೋಗಿದ್ವಿ ಹೋಮ್ ಸ್ಟೇಲಿ ಇರೋಣ ಅಂತ. ಚೆನ್ನಾಗಿತ್ತು. ನಮ್ಮ ಟೀಮ್ ಲೀಡ್ ಆಗಮನ. ಅಭ್ಯಾಸ. ಸರಿಯಾಗಿ ಅರೇಂಜ್ಮೆಂಟ್ ಆಗಿದೆ. ಇವರೇ ನಮ್ಮ ಮೇನ್ ಕುಕ್ ದೀಪಕ್ ಅವರು, ಟ್ರೇಸ್ ಟೀಮ್ ನಾಯಕರು. ಆಲ್ರೆಡಿ ಗಮ್ ಅಂತಿದೆ. ಕೊತ್ತ ಕುದಿಯುತ್ತಿದೆ. ಅಬ್ಬಾ ಏನ್ ಟೇಸ್ಟು. ನಮ್ ಚಡೆ ಶ್ರೀನಿ ಅವರು ಟೇಸ್ಟ್ ನೋಡ್ತಿದ್ದಾರೆ. ಮಂದ ಸೂಪರ್ ಅಂತ ಕಾಮೆಂಟ್ರಿ. ಇವರು ನಮ್ ರಾಮು ಸರ್, ಎಕ್ಸ್ಪೈರಿಯನ್ ಎಂಪ್ಲಾಯ್. ಕೊನೆಗೂ ಅರ್ಧ ಗಂಟೆ ಬಿಟ್ಕೊಂಡು ಬಂದ. ಸ್ವಿಮ್ಮಿಂಗ್ ಪೂಲ್ ಬಿದ್ದೆ ಅರ್ಧ ಗಂಟೆ ಬಿಟ್ಕೊಂಡು ಬಂದವನೇ ಮಹಾನುಭಾವ.